ಒಂದು ವಿಚಾರಕ್ಕೆ. ನಿರ್ಗಮನಕ್ಕೂ ಮುನ್ನ ಸಿದ್ದು ಅತಿ ದೊಡ್ಡ ನಿರ್ಧಾರವನ್ನೇನಾದ್ರೂ ತಗೊಂಡ್ಬಿಟ್ರ? ಅಧಿಕಾರದಲ್ಲಿ ಇದ್ದಾಗ್ಲೇ ಸ್ವೀಕರಿಸಿದ್ರೆ ಸಿದ್ದರಾಮಯ್ಯ ಅವರಿಗೆ ಹೆಗ್ಗಳಿಕೆ. ಜಾತಿ ಗಣತಿ ವರದಿ ಸ್ವೀಕರಿಸ್ತಾ ಇರ್ತಾರ ಸಿಎಂ ಸಿದ್ದರಾಮಯ್ಯನವರು? ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡುವೆ ಬಿಗ್ ಬೆಳವಣಿಗೆ ಆಗ್ತಾ ಇದೆಯಾ? ಹಿಂದುಳಿದ ವರ್ಗದ ಆಯೋಗದಿಂದ ಜಾತಿ ಗಣತಿ ವರದಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇರುವಂತದ್ದು. ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಸೋಕೆ ಆಯೋಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹಿಂದೂಗಳ ವರ್ಗದ ಆಯೋಗದಿಂದ ಮಹತ್ವದ ಮೀಟಿಂಗ್ ಕೂಡ ಈ ವಿಚಾರದಲ್ಲಿ ನಡೆದಿದೆ. ಜೂನ್ 30ನೇ ತಾರೀಕು ಆಯೋಗದ ಸಭೆ ನಡೀಬೇಕಾಗಿತ್ತು. ಒಬಿಸಿ ಆಯೋಗದ ಅಧ್ಯಕ್ಷ ಮಧುಸೂದನ್ಗೆ ಗುಲಾವ್ ಸಿಕ್ಕಿದೆ. ಇವತ್ತೇ ತುರ್ತು ಸಭೆ ನಡೆಸುವಂತದ್ದು ಆಯೋಗದ ಅಧಿಕಾರಿಗಳು. ಸಿಎಂ ಸಿದ್ದರಾಮಯ್ಯನವರು ಅಥವಾ ಸಿಎಸ್ಗೆ ವರದಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಎಸ್, ಈಗ ಮತ್ತೊಂದು ಸಿಎಂ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಗೊಂದಲ ಇದ್ರೆ, ಇದಕ್ಕೂ ಮೊದಲೇ ಒಂದು ದೊಡ್ಡ ನಿರ್ಧಾರವನ್ನ, ಒಂದು ಜವಾಬ್ದಾರಿಯನ್ನ ಅವರ ತಲೆ ಮೇಲೆ ಇರುವಂತದ್ದು. ಅದನ್ನ ಏನ್ ಮಾಡ್ತಾರೆ ಸಿಎಂ? ಅಧಿಕಾರದಲ್ಲಿ ಇದ್ದಾಗಲೇ ಸ್ವೀಕರಿಸಿದ್ರೆ ಇದನ್ನ ಸಿದ್ದರಾಮಯ್ಯ ಅವರಿಗೆ ಹೆಗ್ಗಳಿಕೆ ಹೆಚ್ಚಾಗುತ್ತೆ. ಇನ್ನು ಜಾತಿ ಗಣತಿ ವರದಿ ಸ್ವೀಕರಿಸ್ತಾರಾ ಈ ಮಧ್ಯೆ, ಈ ಗೊಂದಲದ ಮಧ್ಯೆ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡುವೆ ಮಹತ್ತರವಾದಂತ ಬೆಳವಣಿಗೆ. ಈ ಕಡೆ ಆಯೋಗ ಜಾತಿ ಗಣತಿ ವರದಿಯನ್ನ ಸಲ್ಲಿಕೆ ಮಾಡೋಕೆ ತಯಾರಿ ಮಾಡಿಕೊಂಡಿದೆ ಸರ್ಕಾರಕ್ಕೆ. ಇನ್ನು ಆಯೋಗದಿಂದ ಮಹತ್ವದ ಮೀಟಿಂಗ್ ಕೂಡ ಈ ಒಂದು ವಿಚಾರದಲ್ಲಿ ನಡೀತಾ ಇರುವಂತದ್ದು. ಜೂನ್ 30ರಂದು ನಡೀಬೇಕಿತ್ತು. ಈ ಗೊಂದಲದ ಮಧ್ಯೆಯೇ ಮೀಟಿಂಗ್ ಕೂಡ ನಡೀತಾ ಇದೆ. ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೂ ಕೂಡ ಸರ್ಕಾರಕ್ಕೆ ತಯಾರಿ ಆಗಿದೆ. ಯಾರು ಸ್ವೀಕರಿಸ್ತಾರೆ ಅಂತ ಬಂದಾಗ ಸಿಎಂ ಇನ್ನು ಅಧಿಕಾರದಲ್ಲಿ ಇದ್ದಾರೆ, ಇನ್ನು ಅವರು ರಾಜೀನಾಮೆ ಕೊಟ್ಟಿಲ್ಲ. ಅದಕ್ಕೂ ಮೊದಲೇ ಸ್ವೀಕಾರ ಮಾಡ್ತಾರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಸಾಕಷ್ಟು ಜವಾಬ್ದಾರಿಗಳಿದೆ. ಆಗ ನೋಡ್ತಾ ಹೋದಾಗ ಸಿಎಂ ತಲೆ ಮೇಲೆ ಅಂತ ಹೇಳ್ಬೋದು. ಅವರು ಅಧಿಕಾರದಲ್ಲಿ ಇದ್ದಾಗಲೇ ಇಷ್ಟು ನಾನು ಕೆಲಸಗಳನ್ನ ಮಾಡಿ ಮುಗಿಸ್ಬೇಕು ಅನ್ನುವಂಥ ಅವರ ಜವಾಬ್ದಾರಿ ಇರುತ್ತೆ. ಆ ಮಧ್ಯೆ ಅವರು ಇವತ್ತು ಒಂದು ದಿನ ಅಥವಾ ನಾಳೆ ಅಷ್ಟರಲ್ಲಿ ಅವರು ಇದಕ್ಕೊಂದು ಅಂತ್ಯ ಆಗ್ಲೇಬೇಕು. ರಾಜೀನಾಮೆ ಕೊಡೋದಾದ್ರೆ ರಾಜೀನಾಮೆ ಕೊಟ್ಟೇ ತೀರ್ಬೇಕು. ಆ ಮಧ್ಯೆ ಈಗ ತಯಾರಿ ಆಗಿರುವಂಥದ್ದು ಜಾತಿ ಗಣತಿ ವರದಿಯನ್ನ ಸಲ್ಲಿಸೋದಕ್ಕೆ. ಒಬಿಸಿ ಆಯೋಗದ ಅಧ್ಯಕ್ಷರಿಗೆ ಬುಲಾವ್ ಕೂಡ ಸಿಕ್ಕಿದೆ. ಅವರು ಆ ಬಗ್ಗೆ ಅವ್ರ ಮಾಹಿತಿಯನ್ನ ತಲುಪಿಸಬೇಕು. ಇವತ್ತೇ ತುರ್ತು ಸಭೆಯನ್ನ ನಡೆಸ್ತಾ ಇರುವಂತದ್ದು ಆಯೋಗದ ಅಧಿಕಾರಿಗಳು. ಈ ಮಧ್ಯೆ ಸಿಎಂಗೆ ಮತ್ತೊಂದು ಜವಾಬ್ದಾರಿ ತಲೆ ಮೇಲೆ ಬಂದು ಕೂತಿದೆ. ಅವರೇನಾದ್ರೂ ಸ್ವೀಕಾರ ಮಾಡಿ ಹೋದ್ರೆ, ಅಧಿಕಾರಕ್ಕೆ ಅವಕಾಶವನ್ನ ಡಿಸಿಎಂಗೆ ಕೊಟ್ರೆ ಇವರ ಹೆಗ್ಗಳಿಕೆ ಇನ್ನ ಹೆಚ್ಚಾಗುತ್ತೆ. ಈ ಒಂದು ತಲೆನೋವಿನ ಮಧ್ಯೆಯೂ ಕೂಡ ಇದಕ್ಕೂ ಮೊದಲು ಇಂಥ ಒಂದು ಒಳ್ಳೆ ಕೆಲಸವನ್ನ ಮಾಡಿಬಿಟ್ಟು ಹೋದ್ರು ಅನ್ನುವಂಥದ್ದು. ಸಿದ್ದರಾಮಯ್ಯ ಅಥವಾ ಸಿಎಸ್ಗೆ ವರದಿ ಸಲ್ಲಿಸುವಂತ ಸಾಧ್ಯತೆ ಇರುವಂತದ್ದು. ಈಗ ಸಿಎಂ ಏನ್ ಮಾಡ್ತಾರೆ? ಒಂದು ಜವಾಬ್ದಾರಿ ಅವರ ತಲೆ ಮೇಲೆ ಬಂದು ಕೂತಿರುವಂತದ್ದು. ಜೂನ್ 30ನೇ ತಾರೀಕೆ ನಡಿಬೇಕಾಗಿತ್ತು ಸಭೆ. ಈಗ ಈ ಮಧ್ಯೆ ಸಭೆಯೂ ಕೂಡ ಸಂಪೂರ್ಣ ಆಗೋಗಿದೆ, ತಯಾರಾಗಿದೆ. ಎಲ್ಲವೂ ಕೂಡ ಜಾತಿ ಗಣತಿ ವರದಿ ಸಂಪೂರ್ಣ ರೆಡಿ ಇದೆ. ಇವತ್ತೇ ಈ ಸಭೆ ಕೂಡ, ತುರ್ತು ಸಭೆಯನ್ನ ನಡೆಸುವಂತದಕ್ಕೆ ಕೂಡ ಆಯೋಗದ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಸಿದ್ದರಾಮಯ್ಯನವರಿಗೆ ಏನಾದ್ರೂ ವರದಿಯನ್ನ ಸಲ್ಲಿಸಿದ್ರೆ, ಅವರು ಸ್ವೀಕಾರ ಮಾಡಿದ್ರೆ, ಅದಾದ ನಂತರದಲ್ಲಿ ಅವರು ರಾಜೀನಾಮೆಯನ್ನ ಕೊಡ್ಬೇಕಾಗುತ್ತೆ. ಇನ್ನು ರಾಜೀನಾಮೆ ವಿಚಾರ ಅಂತ ಬಂದಾಗ ಈಗಲೂ ಕೂಡ ಸಾಕಷ್ಟು ಕುತೂಹಲ, ಗೊಂದಲ ಉಂಟಾಗ್ತಾ ಇದೆ. ಆ ಸಿದ್ದರಾಮಯ್ಯನವರ ಅತ್ಯಾಪ್ತರು ಏನಿದ್ದಾರೆ ಅವರಿಗೆ ಒಪ್ಕೊಳ್ಳೋಕೆ ಅವ್ರು ತಯಾರಿಲ್ಲ. ಈಗಲೂ ಸಿಎಂಗೆ ಅವರು ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಸಾಧ್ಯವೇ ಇಲ್ಲ, ನೀವು ರಾಜೀನಾಮೆ ಕೊಟ್ರೆ ನಾವಂತೂ ಸಹಿಸೋದಿಲ್ಲ. ಇನ್ನು ಅಹಿಂದ ವರ್ಗ ಆಗ್ಲೇ ರೆಡಿ ಆಗ್ತಾ ಇದ್ದಾರೆ. ಸಿಎಂ ಏನಾದ್ರೂ ರಾಜೀನಾಮೆ ಕೊಟ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ. ಈ ಮಧ್ಯೆ ಸಾಕಷ್ಟು ಗೊಂದಲ ಉಂಟಾಗ್ತಾ ಇರುವಂತದ್ದು. ಸಿಎಂ ಏನ್ ಮಾಡ್ತಾರೆ ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಎಸ್ ಬಸವರಾಜ್, ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಎಸ್ ಬಸವರಾಜ್, ಈಗ ಮಹತ್ತರವಾದಂತಹ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಈ ಮಧ್ಯೆ ವರದಿ ಕೂಡ ತಯಾರಾಗಿದೆ. ಜಾತಿ ಗಣತಿ ವರದಿಯನ್ನ ಸಲ್ಲಿಸುವಂತ ಚಾನ್ಸಸ್ ಕೂಡ ಇದೆ. ಈಗ ಅತ್ಯಾಪ್ತರು ಹೇಳ್ತಿದ್ದಾರೆ ರಾಜೀನಾಮೆ ಬಗ್ಗೆ ಕ್ಲಾರಿಟಿ ಇಲ್ಲ, ರಾಜೀನಾಮೆ ಹೇಗ್ ಕೊಡೋಕ್ ಸಾಧ್ಯ ಅಂತ.
ಏನ್ ನಡೀತಾ ಇದೆ ರಾಜ್ಯದಲ್ಲಿ ಈ ವಿಚಾರವಾಗಿ? ಗಾಯತ್ರಿ, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಬಹುತೇಕವಾಗಿ ನಾಳೆ ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಆದ್ರೆ ಅವರ ಆಪ್ತ ಬಳಗ ಏನಿದೆ, ಸಚಿವರು ಮತ್ತೆ ಶಾಸಕರು ಬೆಳಿಗ್ಗೆಯಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ ಕಾವೇರಿ ನಿವಾಸಕ್ಕೆ ಬಂದು ಭೇಟಿಯಾಗಿ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ಸುಮಾರು 30ರಿಂದ 40 ಶಾಸಕರು ಬಂದು ಅವರನ್ನ ಭೇಟಿ ಕೂಡ ಮಾಡಿರ್ತಕ್ಕಂಥದ್ದು. ಆಪ್ತ ಸಚಿವರು ಸಹಿತ ಭೇಟಿ ಕೂಡ ಮಾಡಿ ಏನು ಹೈಕಮಾಂಡ್ ನಾಯಕರು ಏನ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆ ತಾವೇನ್ ನಿಲುವು ತೆಗೆದುಕೊಂಡಿದ್ದೀರಿ, ಅದನ್ನ ನೀವು ಬದಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಯಾರೇ ಸಚಿವರಾಗಿರ್ಬಹುದು, ಶಾಸಕರಾಗಿರ್ಬಹುದು, ಏನೇ ಹೇಳಿಕೆ ಕೊಟ್ಟರು, ಏನೇ ಒತ್ತಾಯ ಮಾಡಿದ್ರು ಸಹಿತ ಸಿದ್ದರಾಮಯ್ಯವರು ಮಾತ್ರ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು, ಬಹಳಷ್ಟು ಮೌನವನ್ನ ವಹಿಸಿದ್ದಾರೆ ಅನ್ನುವಂಥದ್ದು. ಈಗ ತಾನೇ ಸಚಿವ ಎಚ್.ಕೆ. ಪಾಟೀಲ್ರು ಸಹಿತ ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿಯಾದ ಬಳಿಕ ಅವ್ರನ್ನ ಮಾತನಾಡಿಸಿದ್ವಿ. ಅವ್ರು ಹೇಳಿದ್ರು ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲವೂ ಕೂಡ ಆಗಿದೆ. ವೇಣುಗೋಪಾಲ್ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಅವರೆಲ್ಲರ ಜೊತೆ ಕೂಡ ಚರ್ಚೆ ಮಾಡಲಾಗಿದೆ. ಕೆಲವೊಂದಿಷ್ಟು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಸುದ್ದಿಗಳು ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಅವ್ರನ್ನ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದ್ದೇವೆ. ಆದ್ರೆ ಅವರು ಯಾವುದೇ ರೀತಿ ರಿಯಾಕ್ಟ್ ಅನ್ನ ಮಾಡ್ತಾ ಇಲ್ಲ. ಎಲ್ಲವನ್ನೂ ಕೂಡ ನಾಳೆಗೆ ಹೇಳ್ತೇನೆ ಅನ್ನುವಂತಹ ರೀತಿಯಲ್ಲಿ ಕೂಡ ಅವರ ಮೌನ ಕೂಡ ಇತ್ತು ಅನ್ನುವಂಥದ್ದು ಕೂಡ ಸ್ವತಃ ಕಾನೂನು ಸಚಿವರಾಗಿರ್ತಕ್ಕಂತಹ ಎಚ್.ಕೆ. ಪಾಟೀಲ್ರು ಕೂಡ ಅವರು ಹೇಳಿರ್ತಕ್ಕಂಥದ್ದು ಬಹಳಷ್ಟು ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಲವು ಶಾಸಕರು ಕೂಡ ಭೇಟಿ ಆಗ್ತಾ ಇದ್ದಾರೆ, ಸಚಿವರು ಭೇಟಿ ಆಗ್ತಾ ಇದ್ದಾರೆ. ನಿಮ್ಮ ನಿಲುವನ್ನ ನೀವು ಬದಲಿಸಬೇಕು, ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡುವಂತದ್ದು ಬೇಡ, ನಾವು ಕೂಡ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡ್ತೇವೆ ಅನ್ನುವಂತಹ ಒತ್ತಾಯವನ್ನ ಹೇರ್ತಾ ಇದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯವರು ಮಾತ್ರ ತಮ್ಮ ಒಂದು ನಿಲುವನ್ನ ನೀವೇನೀಗ ಒತ್ತಾಯ ಮಾಡ್ತಿದ್ದೀರಿ ಅದನ್ನೆಲ್ಲವನ್ನು ಕೂಡ ನಾನು ನಾಳೆಯೇ ಎಲ್ಲವನ್ನು ಹೈಕಮಾಂಡ್ ನಾಯಕರಿಗೆ ತಿಳಿಸ್ತೇನೆ, ನನ್ನ ನಿಲುವು ಏನನ್ನುವಂಥದ್ದನ್ನು ಕೂಡ ನಾನು ವ್ಯಕ್ತಪಡಿಸ್ತೇನೆ, ತಮ್ಮ ಏನು ಕಳವಳ ಏನಿದೆ, ತಮ್ಮ ಒಂದು ಏನು ಒತ್ತಾಯ ಏನಿದೆ ಅದನ್ನೆಲ್ಲವನ್ನು ಕೂಡ ನಾನು ಹೈಕಮಾಂಡ್ ನಾಯಕರ ಗಮನಕ್ಕೆ ತರ್ತೇನೆ. ಅವಾಗ ನನ್ನ ನಿಲುವೇನು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಿಮಗೂ ಕೂಡ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅನ್ನುವಂಥದ್ದು. ಆದ್ರೆ ಸದ್ಯಕ್ಕೆ ಈಗ ಮಾತ್ರ ಗಾಯತ್ರಿ ಯಾವುದೇ ರೀತಿ ಈ ಶಾಸಕರಾಗಿರ್ಬೋದು, ಸಚಿವರಾಗಿರಬಹುದು, ಅವರ ಅತ್ಯಾಪ್ತರು ಇರುವಂತಹ ಸಂದರ್ಭದಲ್ಲಿ ಅವರು ಒತ್ತಾಯ ಮಾಡಿದ್ರು ಸಹಿತ ಅದಕ್ಕೆ ಯಾವುದೇ ರೀತಿ ರಿಯಾಕ್ಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇಲ್ಲ. ಅವರಿಗೆ ಒಂದೇ ಉತ್ತರ ಹೇಳ್ತಾ ಇದ್ದಾರೆ, ಎಲ್ಲವನ್ನು ಕೂಡ ನಾನು ನಾಳೆ ಹೇಳ್ತೇನೆ, ನಿಮ್ ಏನೇ ಒತ್ತಾಯ ಇದ್ರು ಅದನ್ನೆಲ್ಲವನ್ನೂ ಕೂಡ ನಾನು ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದೆ ನಾನು ಸೂಕ್ತ ನಿರ್ಧಾರ ತೆಗೆದುಕೊಳ್ತೇನೆ, ಈಗ ಸದ್ಯಕ್ಕೆ ಹೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದು ರಿಯಾಕ್ಷನ್ ಕೂಡ ಆಗಿತ್ತು ಅನ್ನುವಂಥದ್ದು. ಈಗ ಅವ್ರನ್ನ ಭೇಟಿ ಮಾಡಿ ಬರುವಂತಹ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಅವರು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಗಾಯತ್ರಿ. ಎಸ್, ಹಾಗೆ ನೋಡ್ತಾ ಹೋದಾಗ ಈಗ ಜಾತಿ ಗಣತಿ ವರದಿಯನ್ನ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರಿಗೆ ನೀಡೋದಕ್ಕೆ. ಇವಾಗ ಅವ್ರೇನಾದ್ರೂ ರಾಜೀನಾಮೆ ಕೊಟ್ಬಿಟ್ರೆ ಅದು ಹಾಗೆ ಉಳ್ಕೊಳ್ಳುತ್ತಾ ಅಥವಾ ರಾಜೀನಾಮೆಗೂ ಮೊದಲೇ ಇದನ್ನ ಕ್ಲಿಯರ್ ಮಾಡಿಬಿಟ್ಟು ಅವರು ಮುಂದೆ ಹೋಗ್ತಾರಾ ಅಂತ? ಗಾಯತ್ರಿ, ಈಗ ಜಾತಿಗಣತಿ ವರದಿಯನ್ನ ಆಯೋಗವು ಕೂಡ ಕೊಡ್ಲಿಕ್ಕೆ ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಅದನ್ನ ರಾಜ್ಯ ಸರ್ಕಾರಕ್ಕೂ ಕೂಡ ಸಲ್ಲಿಕೆ ಮಾಡ್ತಾರೆ. ಅದನ್ನ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಸಿಎಂ ಸಿದ್ದರಾಮಯ್ಯವರು ಕೂಡ ಸ್ವೀಕಾರ ಮಾಡ್ತಾರೆ. ಅದನ್ನ ಅನುಷ್ಠಾನ ಮಾಡಬೇಕಾದ್ರೆ ಒಂದು ಕ್ಯಾಬಿನೆಟ್ ಕರಿಬೇಕು. ಆ ಕ್ಯಾಬಿನೆಟ್ ನಲ್ಲಿ ಆ ಒಂದು ವರದಿ ಏನು ಆಯೋಗ ಏನು ವರದಿ ಕೊಟ್ಟಿರುತ್ತೆ ಆ ವರದಿಯನ್ನ ಅಲ್ಲಿ ಕ್ಯಾಬಿನೆಟ್ ನಲ್ಲಿ ಇಟ್ಟು ಅಲ್ಲಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅಲ್ಲಿ ಅಪ್ರೂವ್ ಕೊಡಬೇಕಾಗುತ್ತೆ. ಅದೆಲ್ಲವನ್ನು ಕೂಡ ಈಗ ಕೊನೆಯದಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯವರು ಕ್ಯಾಬಿನೆಟ್ ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆ ಬಹುತೇಕವಾಗಿ ಈಗ ವರದಿಯನ್ನ ತಾವು ಸ್ವೀಕರಿಸಿ ಆ ಕ್ಯಾಬಿನೆಟ್ ನಲ್ಲಿ ತಂದು ಅದಕ್ಕೆ ಅವರು ಅಧಿಕೃತ ಮುದ್ರೆ ಹಾಕಿದ್ರೆ ಅದು ಅನುಷ್ಠಾನ ಕೂಡ ಆಗುತ್ತೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವಧಿಯಲ್ಲಿ ಕೂಡ ಅದು ಸ್ವೀಕಾರ ಕೂಡ ಆಗುತ್ತೆ. ಇಲ್ಲ ಒಂದು ವೇಳೆ ಅವರು ತೆಗೆದುಕೊಂಡು ಮತ್ತೆ ಬಂದಂತ ಬದಲಾವಣೆ ಆದಂತ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅವರ ಅವಧಿಯಲ್ಲಿ ಕೂಡ ಅದು ಅನುಷ್ಠಾನ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಗಾಯತ್ರಿ. ಎಸ್, ಥ್ಯಾಂಕ್ ಯು ಬಸವರಾಜ್, ಲೈವ್ ನಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್.